ರಾಜ್ಯದಲ್ಲಿ ಸಿಎಂ ವಿಚಾರದ ಚರ್ಚೆ ಜೋರಾಗಿ ನಡೀತಾ ಇದೆ. ಇದರ ಜೊತೆಗೆ ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆನೂ ಕೂಡ ಹಿರಿಯ ನಾಯಕರು, ಮಾಜಿ ಮುಖ್ಯಮಂತ್ರಿ ಆದಂತ ಡಿ.ವಿ. ಸದಾನಂದ ಗೌಡರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗೋಣ ಬನ್ನಿ. ಸರ್, ಈಗ ಕೆಂಪೇಗೌಡ ಜಯಂತಿಯಲ್ಲಿ ಸ್ವಾಮೀಜಿಗಳು ಆಡಿದ್ದ ಮಾತು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈ ವಿಚಾರ ಕುರಿತಂತೆ ಕಾಂಗ್ರೆಸ್ ಪಕ್ಷದ ಸಚಿವರು ಇರ್ಬೋದು, ಅವರು ಕೂಡ ಸ್ವಾಮೀಜಿಗೆ ಒಂದು ರೀತಿ ಟಕ್ಕರ್ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಈ ಬೆಳವಣಿಗೆಗಳ ಕುರಿತು ತಾವು ಪ್ರತಿಕ್ರಿಯೆ ನೀಡೋದಾದ್ರೆ ಸರ್, ಪ್ರಾಯಶಃ ನನಗೆ ಅನಿಸ್ತಾ ಇರುವಂತದ್ದು, ಇವತ್ತು ಪ್ರತಿಯೊಂದು ಸಮಾಜಕ್ಕೂ ಆ ಸಮಾಜದ ಸಂಸ್ಕೃತಿ ಸಂಪ್ರದಾಯದ ಆಧಾರದಲ್ಲಿ ಮಠಗಳು ಮತ್ತು ಸ್ವಾಮೀಜಿಗಳು ಇರುವಂಥದ್ದು ಸ್ವಾಭಾವಿಕ. ಸಾಧಾರಣವಾಗಿ ಪ್ರತಿ ಒಂದು ಸಮಾಜದ ಆ ಸಮುದಾಯದ ಸ್ವಾಮೀಜಿಗಳು ತನ್ನ ಸಮುದಾಯಕ್ಕೊಂದು ಯಾವುದೋ ಸ್ಥಾನಮಾನ ಸಿಕ್ಕಬೇಕು ಅಂತ ಹೇಳುವುದರಲ್ಲಿ ತಪ್ಪೇನಿದೆ? ಈಗ ಮೊನ್ನೆ ಸ್ವಾಮೀಜಿಯವರು ಆಡಿದಂಥ ಮಾತು ಅವರ ಸಮಾಜದ ಒಬ್ಬ ಹಿರಿಯ ನಾಯಕನಿಗೆ ಅದು ಸಿಕ್ಕಬೇಕು ಅಂತ ಹೇಳುವಂಥದ್ದು ಅವ್ರು ಹೇಳಿದ್ದಾರೆ. ಅದನ್ನು ನಾವು ಭಾರಿ ತಪ್ಪು ಅಂತ ಹೇಳಿ ಹೊರಗೆ ಚರ್ಚೆ ಮಾಡುವಂಥ ಅವಶ್ಯಕತೆಗಳಿಲ್ಲ. ರಾಜಕೀಯ ತೀರ್ಮಾನಗಳನ್ನು ತಗೊಳ್ಳುವಂಥದ್ದು ರಾಜಕೀಯ ಪಾರ್ಟಿಗಳು. ಈಗ ಬಿಜೆಪಿಯಲ್ಲಿ ಯಾರು ನಾಯಕರಾಗಬೇಕು ಅಂತ ಹೇಳಿ ಬಿಜೆಪಿಯ ನಮ್ಮ ಪಕ್ಷದ ಪ್ರಮುಖರು ಹಿರಿಯರೆಲ್ಲ ಸೇರಿ ತೀರ್ಮಾನ ಮಾಡ್ತೀವಿ. ಕಾಂಗ್ರೆಸ್ನಲ್ಲಿ ಅವರ ಹಿರಿಯರು ಸೇರಿಕೊಂಡು ಮತ್ತು ಅವರು ಸೇರ್ಕೊಂಡು ತೀರ್ಮಾನ ಮಾಡ್ತಾರೆ. ಅವರ ಆಂತರಿಕ ಗೊಂದಲ ಇವತ್ತೇನಾಗಿದೆ, ಕರ್ನಾಟಕ ಕಾಂಗ್ರೆಸ್ ಅಂತ ಹೇಳಿದ್ರೆ ಅದು ಒಂದು ದೊಡ್ಡ ತಟ್ಟೆಯಲ್ಲಿ ಏಡಿಯನ್ನು ಹಾಕಿದಂಗೆ ಆಗಿದೆ. ಯಾರ ಕೈಕಾಲು ಯಾರು ಎಳಿತಾರೆ, ಏನು ಮಾಡ್ತಾರೆ ಅಂತ ಹೇಳುವಂಥದ್ದು ಯಾರಿಗೂ ಗೊತ್ತಾಗ್ತಾನೆ ಇಲ್ಲ. ಇದರಿಂದಾಗಿ ಅವರವರ ಆ ಒಂದು ಫೈಟ್ ಅನ್ನ ಈ ಸ್ವಾಮೀಜಿಯವರಿಗೆ ಇವರು ಸೇರಿಸಿಕೊಂಡು ಮಾತಾಡುವಂಥದ್ದು ಸರಿಯಲ್ಲ. ಅದು ರಾಜಣ್ಣ ಇರಬಹುದು, ಪರಮೇಶ್ವರ್ ಇರಬಹುದು, ಜಾರಕಿಹೊಳಿ ಇರಬಹುದು, ಸತೀಶ್ ಜಾರಕಿಹೊಳಿ ಇರಬಹುದು, ಇವರೆಲ್ಲ ಇವತ್ತು ಮಾಡುವಂತ ಆ ವಿದ್ಯಮಾನಗಳಿಗೆ ಯಾವುದೋ ಒಂದು ಸಮಾಜದ ಸ್ವಾಮೀಜಿಯವರು ನನ್ನ ಸಮಾಜಕ್ಕೆ ಒಂದು ಅವಕಾಶಗಳು ಸಿಕ್ಕಬೇಕು ಅಂತ ಹೇಳುವಂಥದ್ದನ್ನ ಸಾರ್ವಜನಿಕ ವೇದಿಕೆಯಲ್ಲಿ ಹೇಳಿದರಲ್ಲಿ ತಪ್ಪು ಅಂತ ನನಗೆ ಅನಿಸ್ತಾ ಇಲ್ಲ. ಇದರ ಬಗ್ಗೆ ಚರ್ಚೆ ಮಾಡುವಂತ ರಾಜಕಾರಣಿಗಳೇ ಪ್ರಾಯಶಃ ಅವರ ಆ ಒಂದು ಪೂರ್ತಿ ಒಳಗೆ ಇರುವಂತದ್ದು ಹೊರಗೆ ಬರುವಂತದ್ದ ಸಾಧ್ಯತೆ ಆಗಿದೆ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಆದ ಕಾರಣ ಸ್ವಾಮೀಜಿ ಹೇಳಿದ್ರಲ್ಲಿ ತಪ್ಪಿಲ್ಲ. ಸ್ವಾಮೀಜಿ ಅವರ ಹೇಳಬೇಕು ಅಂತ ಕಾಂಗ್ರೆಸ್ನವರು ತೀರ್ಮಾನ ತಗೊಳ್ಳೋರು, ಅದನ್ನ ಇವರಿಗೆ ಲಿಂಕ್ ಮಾಡುವಂತ ಅವಶ್ಯಕತೆಗಳೇನಿದೆ? ನನಗೆ ಅನಿಸ್ತದೆ ಅದರ ಆ ರೀತಿಯ ಒಂದು ಚರ್ಚೆ ಸ್ವಾಮೀಜಿಯವರ ಮಾತಿನ ಮೇಲೆ ಚರ್ಚೆ ಮಾಡುವಂತ ಸರಿಯಲ್ಲ. ಹಿಂದಿನಿಂದಲೂ ನಾವು ನೋಡಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ವೀರಶೈವ ಲಿಂಗಾಯತರ ರಾಜ್ಯದ ಅಧ್ಯಕ್ಷರು, ನಮ್ಮ ಪಕ್ಷದ ನಾಯಕರಾದಂಥ ರಾಘವೇಂದ್ರರು ಅವರು ಆಗಬೇಕು ಹೋಗಬೇಕು ಅಂತ ಹೇಳಿದರು. ಏನು ಕಾಂಗ್ರೆಸ್ನವರು ಆಕ್ಷನ್ ತಗೊಂಡ್ರು ಅವ್ರ ಮೇಲೆ? ಇನ್ನೊಂದು ಪಾರ್ಟಿಯ ಬಗ್ಗೆ ಹೇಳಿದ್ರು. ಇದು ಹಂಗೆಲ್ಲ, ಇದೊಂದು ಸ್ವಾಮೀಜಿ ಅವರು ಹೇಳಿರುವಂತದ್ದು, ಯಾವುದೇ ರಾಜಕೀಯ ಪಕ್ಷದ ನಾಯಕರು ಹೇಳಿರುವಂತದ್ದಲ್ಲ. ಶ್ಯಾಮನೂರು ಶಿವಶಂಕರಪ್ಪರು ಹೇಳಿದ್ರು, ರಾಘವೇಂದ್ರರೇ ಅಲ್ಲಿಯ MP ಆಗಬೇಕು ಅಂತ ಹೇಳಿದ್ರು. ಏನು ಇವರು ಕಾಂಗ್ರೆಸ್ನವರು ಏನ್ ಮಾಡಿದ್ರು ಅವರ ಬಗ್ಗೆ? ಆದ ಕಾರಣ ಸ್ವಾಮೀಜಿಯವರ ಬಗ್ಗೆ ಮಾತಾಡ್ತಾ ಇರುವಂತದ್ದು ಇದೊಂದು ಅತ್ಯಂತ ಕೆಳಮಟ್ಟದ ರಾಜನೀತಿ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ಸರ್, ಇನ್ನೊಂದು, ರಾಜಣ್ಣ ಅವರು ಸ್ವಾಮೀಜಿಯವರು ಬಂದ್ರೆ ಅವರು ಕಾವಿ ಕಳ್ಸಿ ಬರ್ತಾರ ಅಂತ ಹೇಳಿದ್ದಾರೆ. ಅಂದ್ರೆ ಅವರು ಮಠ ಬಿಟ್ಕೊಡ್ತಾರ, ಅದೇ ರೀತಿ ಸಿಎಂ ಅವರು ತಮ್ಮ ಸ್ಥಾನ ಬಿಟ್ಕೊಡಲ್ಲ, ಸ್ವಾಮೀಜಿ ಅವರು ಮಠ ಬಿಟ್ಕೊಡಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಚಂದ್ರಶೇಖರನಾಥ ಸ್ವಾಮೀಜಿ ಅವರು ರಾಜಣ್ಣ ಅವ್ರು ಬಂದ್ರೆ ನಾನು ಮಠ ಬಿಟ್ಕೊಡ್ಲಿಕ್ಕೆ ಸಿದ್ಧ ಅಂತ ಹೇಳಿದ್ದಾರೆ. ಸರ್ ನೋಡಿ, ಒಬ್ಬ ಸ್ವಾಮೀಜಿಯವರ ನಿಜವಾದ ಮನಸ್ಸಿನ ಭಾವನೆದಲ್ಲಿ ಗೊತ್ತಾಗುತ್ತೆ. ಒಂದು, ನನ್ನ ಸಮಾಜದವರು ಯಾರೋ ನಾಯಕರಾಗಬೇಕು ಅಂತ ಹೇಳುವಂಥದ್ದು ಒಂದು. ಎರಡನೇದಾಗಿ ನನಗೆ ಸವಾಲು ಹಾಕಿದವರು ಬಂದು ಕೂತ್ಕೊಳ್ಳಿ ಅಂತ ಹೇಳಿರುವಂಥದ್ದು. ನಿಜವಾಗಿ ಇವತ್ತೇನಾದ್ರೂ ರಾಜನರಿಗೆ ನಿಜವಾಗಿ ಅವರಿಗೆ ಏನಾದ್ರು ಗೌರವ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಅವರು ಈಗ ಕಳಚಿ ಹೋಗಿ ಅಲ್ಲಿ ಕೂತ್ಕೊಳ್ಳಿ. ಸವಾಲು ಹಾಕಿದ ಮೇಲೆ ಸವಾಲನ್ನು ಸ್ವೀಕಾರ ಮಾಡಬೇಕು. ಬಾಯಿಗೆ ಬಂದಾಗೆ ಇದ್ದಲ್ಲಿ ಬಂದಲ್ಲಿ ಮಾತಾಡುವಂಥದ್ದಲ್ಲ. ಕಾಂಗ್ರೆಸ್ನಲ್ಲಿ ನಾವು ಇವತ್ತು ನೋಡ್ತಾ ಇದ್ದೇವೆ, ಕಾಂಗ್ರೆಸ್ನವರ ಆಂತರಿಕ ಕಚ್ಚಾಟಗಳು ಮತ್ತೊಂದು ಎಷ್ಟರ ಮಟ್ಟಿಗೆ ಹೋಗಿದೆ ಅಂತ ಹೇಳಿದ್ರೆ ಯಾವ ಕಾಲದಲ್ಲಿ ಏನಾಗ್ತಂತೆ ಯಾರಿಗೂ ಹೇಳಲಿಕ್ಕಾಗುದಿಲ್ಲ. ಅಧಿಕಾರನೂ ಬೇಕು, ಒಳಗೆ ಅವರ ಕಚ್ಚಾಟದ ತೀವ್ರತೆಯೂ ಕೂಡ ಅಷ್ಟೇ ವೇಗವಾಗಿ ಹೋಗ್ತಾ ಇರುವಂಥದ್ದು ನಾವು ಕಂಡಿದ್ದೇವೆ. ಮೊನ್ನೆ ನಮ್ಮ DK ಸುರೇಶರಿಗೆ ಹಿನ್ನಡೆ ಆಯಿತು. ಖಂಡಿತವಾಗಿಯೂ ಅಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸ್ವಂತ ಶಕ್ತಿಯಿಂದ ನಾವು ಗೆದ್ದಿದ್ದೀವಿ. ನಮಗೆ ಒಳ್ಳೆ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥರು ಒಂದು ಎಲ್ಲರಿಂದ ಅಕ್ಸೆಪ್ಟೇಬಲ್ ಆಗಿರುವಂತ ಒಬ್ಬ ಅಭ್ಯರ್ಥಿ. ಎರಡನೇದಾಗಿ ನನ್ನ ಪಕ್ಷದ ಕಾರ್ಯಕರ್ತರು, ನೀವು ನೋಡಿರ್ಬೋದು, ನಮ್ಮ ಪಕ್ಷದ ಕಾರ್ಯಕರ್ತರು ಈ ಸಾಧಾರಣವಾಗಿ ಹಳೆ ಮೈಸೂರು ಭಾಗದಲ್ಲಿ ಪೂರ್ತಿಯಾಗಿ ನಾವು ಎಲ್ಲವನ್ನು ಗೆಲ್ಲುವಂಥದ್ದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಆ ಭಾಗದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ ಮತ್ತು ಜನ ಕೂಡ ಬಿಜೆಪಿ ಬೇಕು ಅಂತ ಹೇಳುವಂತ ಒಪ್ಪಿಕೊಂಡ ಕಾರಣವೇ ನಮಗೆ ಗೆಲುವಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ.
ಸರ್, ಈಗ ಕಾಂಗ್ರೆಸ್ನ ಈ ವಿಚಾರ ಈಗ ದೆಹಲಿ ಹೈಕಮಾಂಡ್ ಮಟ್ಟಕ್ಕೂ ಹೋಗಿದೆ ಈಗಾಗಲೇ ಆಲ್ರೆಡಿ. ಈಗ ಈ ವಿಚಾರ ಕುರಿತಂತೆ ಅಂದ್ರೆ ಸಿಎಂ ಡಿಸಿಎಂ ವಿಚಾರದ ಚರ್ಚೆ ಎಲ್ಲಿಗೋಗಿ ನಿಲ್ಬೋದು ಸರ್? ಈಗ ಕಾಂಗ್ರೆಸ್ನ ಸದ್ಯದ ಸ್ಥಿತಿಗತಿಗಳನ್ನ ನೋಡಿ ವ್ಯಾಖ್ಯಾನ ಮಾಡೋದಾದ್ರೆ. ಸರ್, ನನಗೆ ಅನಿಸ್ತದೆ ಇದು ಅವರ ಆಂತರಿಕ ವಿಚಾರ. ನಾನು ಅದರ ಬಗ್ಗೆ ಭಾರಿ ಮಾತಾಡುವಂಥದ್ದಷ್ಟು ಒಳ್ಳೆಯದಲ್ಲ. ಆದರೆ ಇದು ಎಲ್ಲಿ ಮುಟ್ಟುತ್ತದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಬೀಳುವಲ್ಲಿಗೆ ಮುಟ್ಟುತ್ತದೆ. ಇದು ಕಾಂಗ್ರೆಸ್ ಸರ್ಕಾರ ಬೀಳ್ತದೆ, ಅದರ ಮರು ದಿವಸ ಮತ್ತೆ ನಿಮ್ಮ ರಾಜನರಿಗೆ ಬೇರೆ ಗತಿ ಇಲ್ಲ. ಅವರು ಯಾವ್ದಾರು ಕಾಕಿ ಹಾಕೊಂಡೆ ಕಾವಿ ಹಾಕೊಂಡೆ ಎಲ್ಲರೂ ಹೋಗುವಂತ ಪರಿಸ್ಥಿತಿ ರಾಜಣ್ಣರಿಗೆ ಭಾರಿ ಶೀಘ್ರದಲ್ಲಿ ಬರ್ತದೆ. ಅವರು ಸವಾಲು ಹಾಕಿದಲ್ವಾ, ಇನ್ನು ಅವರೇ ಒಂದು ಮಠ ಸ್ಥಾಪನೆ ಮಾಡಬೇಕಾಗ್ತದೆ, ಸಣ್ಣ ಮಠ. ಎಲ್ಲಾದ್ರೂ ಭಾರಿ ದೊಡ್ಡ ಮಠ ಅವರಲ್ಲಿಗೆ ಯಾವ ಶಿಷ್ಯಂದಿರೂ ಹೋಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಅವರ ರಾಜನೀತಿ ನಾವು ನೋಡಿದಾಗ ಕಳೆದ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪ್ರತಿನಿತ್ಯ ತಾನು ಮಾಧ್ಯಮದಲ್ಲಿ ಇರಬೇಕು, ತಾನೇನು ಅವರ ಡಿಪಾರ್ಟ್ಮೆಂಟ್ ಕೆಲಸವನ್ನು ಬಿಟ್ಟು ಬೇರೆ ಎಲ್ಲ ಕೆಲಸ ಮಾಡ್ತಾರೆ. ಸಹಕಾರಿ ಇಲಾಖೆ ಅವರಿಗೆ ಕೊಟ್ಟಿದಾರಲ್ಲ, ಸಹಕಾರಿ ಇಲಾಖೆ ಏನು ಮಾಡಿದ್ದಾರೆ ಅಂತ ಹೇಳಬೇಕು ರಾಜನ್ರು. ಇವತ್ತು ಏನು ಮಾಡಿದ್ದಾರೆ ಅವರು? ಸಹಕಾರಿ ಇಲಾಖೆಯಲ್ಲಿ ಏನಾದ್ರು ಹೊಸತನವನ್ನು ತಂದಾರ, ಹೊಸ ವ್ಯವಸ್ಥೆಗಳನ್ನು ತಂದಾರ ಏನಾರ? ಇದರ ಬದಲು ದಿನನಿತ್ಯ ಮಾಧ್ಯಮಕ್ಕೆ ಹೋಗಿ ಯಾವ್ದಾರೋ ಅವರು ಡಿ ಕೆ ಶಿವಕುಮಾರ್ ವಿರುದ್ಧ ಇರಬಹುದು ಅಥವಾ ಅವರ ಪಾರ್ಟಿ ಇನ್ನೊಬ್ಬರ ವಿರುದ್ಧ ಇರಬಹುದು, ಇದನ್ನು ಮಾತಾಡುವುದನ್ನು ಬಿಟ್ಟು ಅವರು ಉಸ್ತುವಾರಿ ಮಂತ್ರಿಗಳಾದಂಥ ಕ್ಷೇತ್ರವನ್ನು ಅವರಿಗೆ ಗೆಲ್ಲಿಸಲಿಕ್ಕೆ ಆಗಲಿಲ್ಲ. ಆ ಬಿಜೆಪಿ ಸೋಮಣ್ಣರು, ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರು, JDSನ ಎಲ್ಲ ಪ್ರಮುಖರು, ನಮ್ಮ ಇದರಿಂದಾಗಿ ಮೊನ್ನೆಯ ಸೋಲು ಅದು ಅಲ್ಲಿ ಮುದ್ದಹನುಮೇಗೌಡರಿಗೆ ಆದ ಸೋಲಲ್ಲ, ಮೊನ್ನೆಯ ಸೋಲು ಅದು ರಾಜನರಿಗೆ ಆದ ಸೋಲು. ಇದನ್ನಾದರೂ ತಿಳ್ಕೊಳ್ಬೇಕಲ್ಲ. ಇಷ್ಟು ತಲೆ ಇಲ್ಲದಂತ ಒಬ್ಬ ಮಂತ್ರಿ ಇವತ್ತು ನಮಗೆ ನೋಡಿದ್ರೆ ಬರೇ ಮಾಧ್ಯಮದಲ್ಲಿ ಇರಬೇಕು, ಇದನ್ನು ಬಿಟ್ಟರೆ ಬೇರೆ ಏನಿಲ್ಲ. ಯಾವುದೋ ಒಂದು ಬ್ರೇಕಿಂಗ್ ನ್ಯೂಸ್ ಬರಬೇಕು ಅಂತ ಹೇಳುವಂತ ಅವರ ಈ ನಡವಳಿಕೆ ಅವರ ಆ ಮಂತ್ರಿ ಸ್ಥಾನಕ್ಕೆ ಗೌರವ ತರುವಂತದ್ದಲ್ಲ ಅಂತ ನಾನು ಭಾವಿಸ್ತೇನೆ. ತಮ್ಮ ಇಲಾಖೆ ಕೆಲಸ ಬಿಟ್ಟು ಬೇರೆ ಕೆಲಸನೇ ಹೆಚ್ಚು ಮಾಡ್ತಾರೆ. ಇಲಾಖೆಯ ಕೆಲಸನೇ ಮಾಡಲ್ಲ ಅವರು, ಇಲಾಖೆಯ ಕೆಲಸನೇ ಮಾಡಲ್ಲ. ಹಾಸನಕ್ಕೆ ಹೋದ್ರೆ ಒಂದೆರಡು ಸ್ಟೇಟ್ಮೆಂಟ್, ತುಮಕೂರಿಗೆ ಬಂದ್ರೆ ಒಂದೆರಡು ಸ್ಟೇಟ್ಮೆಂಟ್, ಬ್ಯಾಂಗ್ಳೂರಿಗೆ ಬಂದ್ರೆ ಒಂದೆರಡು ಸ್ಟೇಟ್ಮೆಂಟ್. ಅವರು ತಿಳ್ಕೊಂಡಿದ್ದಾರೆ ನನ್ನ ಮಂತ್ರಿಯ ಜವಾಬ್ದಾರಿ ಮುಗೀತು ಅಂತೇಳಿ. ಅದಲ್ಲ, ಅವರಿಗೆ ರಾಜ್ಯದ ಜನ ಅವರನ್ನು ಆಯ್ಕೆ ಮಾಡಿದ ಮೇಲೆ ಅವರ ಒಂದು ಪಾರ್ಟಿ ಅವರಿಗೆ ಜವಾಬ್ದಾರಿ ಕೊಟ್ಟ ಮೇಲೆ ಅದರ ಬಗ್ಗೆ ಮಾಡಲಿ. ಒಂದು ಅರ್ಧ ಗಂಟೆ ಮಾತಾಡಲಿ ನೋಡು ಅವರು ಸಹಕಾರಿ ಇಲಾಖೆಯಲ್ಲಿ ಏನು ಮಾಡಿದ್ದಾರೆ ಅಂತ. ನಾನು ಚಾಲೆಂಜ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸಹಕಾರಿ ಇಲಾಖೆಯಲ್ಲಿ ರಾಜನರು ಬಂದ ಮೇಲೆ ಎಲ್ಲವೂ ಕೂಡ ನಿಷ್ಕ್ರಿಯ ಆಗಿದೆ ಅಂತ ಹೇಳುವಂಥದ್ದನ್ನು ಯಾರು ಬೇಕಾದ್ರೂ ಹೇಳ್ಬೋದು. ಸರ್, ಇನ್ನು ಸರ್ಕಾರ ಹಾಲಿನ ದರ ಏರಿಕೆ ಮಾಡಿದೆ ಸರ್. ಈಗ ಪೆಟ್ರೋಲ್ ಡೀಸೆಲ್ ಆಯ್ತು, ಈಗ ಶ್ರೀಸಾಮಾನ್ಯರ ಮೇಲೆ ಹಾಲಿನ ದರ ಏರಿಕೆ ಮಾಡೋದ್ರ ಮುಖಾಂತರ ಬರೆ ಹಾಕಿದೆ ಸರ್. ಸರ್, ಇವತ್ತು ಏನಾಗಿದೆ, ಕಾಂಗ್ರೆಸ್ಸಿಗರ ಈ ಫ್ರೀ ಬೀಸ್ ಇದರಿಂದಾಗಿ ಅವರಿಗೆ ಆಡಳಿತ ಮಾಡದಂಥ ದಯನೀಯ ಪರಿಸ್ಥಿತಿ ಆಗಿದೆ. ನನಗೆ ಆಶ್ಚರ್ಯ ಆಗ್ತಾ ಇರೋದಲ್ಲ, ಸಿದ್ದರಾಮಯ್ಯ 10, 12, 13 ಬಜೆಟ್ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ರಿಸೋರ್ಸ್ ಮೊಬಿಲೈಸೇಷನ್ ಬಗ್ಗೆ ಇವರು ಹೊಸ ಹೆಜ್ಜೆಯನ್ನಿಟ್ಟಿದ್ದಾರೆ. ಒಂದು ಶ್ವೇತಪತ್ರ ಹೊರಡಿಸಲಿ, ರಿಸೋರ್ಸ್ ಮೊಬಿಲೈಸೇಷನ್ಗೋಸ್ಕರ ನಾವು ಇಷ್ಟನ್ನ ಹೊಸ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ, ನಮ್ಮ ಫ್ರೀ ಬೀಸಿಂದ ಆಗುವಂಥ ಒಂದು 50-60 ಸಾವಿರ ಕೋಟಿ ಅದಕ್ಕೆ ಕೌಂಟರ್ ಆಗಿ ನಾವು ಇದನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳುವಂಥದ್ದನ್ನು ಅವರು ತೋರಿಸಿಕೊಡ್ಲಿ. ಅದನ್ನು ಮಾಡ್ತಾ ಇಲ್ಲ. ಇವತ್ತು ಎಲ್ಲರಿಗೂ ಕೂಡ ವಿಶೇಷವಾಗಿ ಟ್ಯಾಕ್ಸ್ ಪೇಯರ್ಸ್ಗೆ ಇವತ್ತು ಬರೆ ಎಳೆಯುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಯಾರು ಮಧ್ಯಮ ವರ್ಗದ ಜನ, ಇವತ್ತು ಮಧ್ಯಮ ವರ್ಗದ ಜನ ಈ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ, ಹಾಲಿನ ಬೆಲೆ ಏರಿಕೆಯಿಂದ ಕಂಗಾಲದನ್ನು ಕಂಡಿದ್ದೇವೆ. ಇದು ಒಂದು ಮಧ್ಯಮ ವರ್ಗದವರಿಗೆ ತಮ್ಮ ಆರ್ಥಿಕ ವ್ಯವಸ್ಥೆ ಕೂಡ ಕುಸಿತಕ್ಕೊಳಗಾಗುವಂತಹ ಸಂದರ್ಭಗಳು ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ರಾಜ್ಯದ ಆ ಅರ್ಥವ್ಯವಸ್ಥೆಯ ಮೇಲೆ ಇದು ಗಂಭೀರ ಪರಿಣಾಮಗಳನ್ನು ಬೀರ್ತದೆ. ಇವತ್ತು ಬಡವರಿಗೆ ಈ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆಯಿಂದಾಗಿ ಪ್ರತಿಯೊಂದು ಸಾಮಾನು ಸಾಗಾಣಿಕೆ ದರ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇರುವಂತದ್ದು ನಾವು ನೋಡ್ತಾ ಇದ್ದೇವೆ. ಒಬ್ಬ ಸಾಮಾನ್ಯ ಮನುಷ್ಯ ಒಂದು ಯಾವ್ದಾದ್ರು ವಸ್ತು ಖರೀದಿ ಮಾಡಬೇಕಾದ್ರೆ ಅವನಿಗೆ ಪರೋಕ್ಷವಾಗಿ ಈ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಅವರಿಗೆ ಕೂಡ ಒಂದು ರೀತಿಯಲ್ಲೇ ಅದು ಏಟಾಗುವಂಥದ್ದು ನಾವು ಕಂಡಿದ್ದೇವೆ. ಇದನ್ನೆಲ್ಲ ತಿಳ್ಕೊಂಡು ಆಡಳಿತ ಮಾಡಬೇಕು. ಹೆಂಗೂ ಅವರು ಈಗ ನಿಶ್ಚಯ ಮಾಡಿದ್ದಾರೆ, ನಮ್ಮ ಸರ್ಕಾರ ನಮ್ಮ ಆಂತರಿಕ ಕಚ್ಚಾಟದಿಂದ ಬಿದ್ದು ಹೋಗ್ತದೆ, ಆದರೆ ಇದ್ದಷ್ಟು ದಿನ ನಾವೇನೋ ಒಂದು ಮೇಳ ಮಾಡಿಕೊಂಡು ಸರ್ಕಾರ ನಡೆಸೋಣ ಅಂತ ಹೇಳುವಂಥ ಭಾವನೆಗೆ ಇವತ್ತು ಕಾಂಗ್ರೆಸ್ನವರು ಬಂದ್ದಾರೆ. ಇದಿಷ್ಟು ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರ ಮಾತು. ಪ್ರಮುಖವಾಗಿ ಈಗಾಗಲೇ ಮುಖ್ಯಮಂತ್ರಿ ವಿಚಾರದ ಚರ್ಚೆಯಿಂದಾಗಿ ಸರ್ಕಾರ ಅಂತ್ಯ ಕಾಣಲಿದೆ ಎಂಬತಕ್ಕಂಥ ಮಾತಿನ ಜೊತೆಗೆ ಸರ್ಕಾರ ಈಗ ಗ್ಯಾರಂಟಿ ಯೋಜನೆಗಳ ಜೊತೆಗೆ ಯಾವ ರೀತಿ ಸಂಪನ್ಮೂಲ ಕ್ರೋಢೀಕರಣಕ್ಕೂ ಕೂಡ ಒತ್ತು ನೀಡಬೇಕು, ರಾಜಣ್ಣ ಅವರು ತಮ್ಮ ಇಲಾಖೆ ಬಿಟ್ಟು ಇತರ ಕೆಲಸವನ್ನ ಹೆಚ್ಚಾಗಿ ಮಾಡ್ತಾರೆ ಎಂಬತಕ್ಕಂಥ ಮಾತನ್ನು ಕೂಡ ಸದಾನಂದ ಗೌಡರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಶಿವಪ್ರಸಾದ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.